ಎಲ್ಲರಿಗೂ ನಮಸ್ತೆ. ನಾವ್ ಇವತ್ತಿನ ದಿನ ಸರಾಕೆರೆ ಹೆಲ್ತ್ ಸೆಂಟರ್ ಇಂದ ಬಂದಿದ್ದೀವಿ. ಸೊ ಲಗೇರಲ್ಲಿ ಇರುವಂತ ನಮ್ಮ ರಾಮಚಂದ್ರಪ್ಪ ಹಾಗೆ ರೇಣುಕಮ್ಮ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿಗೆ ಬಂದಿದ್ದೀವಿ. ಸೊ ಇವರು ಕೂಡ ನಮ್ಮ ಜೇಡ್ ಬೆಡ್ ನ ಬೈ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು ಮಂತ್, 1.5 ತಿಂಗಳು ಕಂಟಿನ್ಯೂ ಥೆರಪಿ ಬಂದಿದ್ದಾರೆ. ಸೊ ಏನ್ ಪ್ರಾಬ್ಲಮ್ ಈಗೋಸ್ಕರ ಬಂದ್ರು, ಯಾರಿಂದ ಈ ಸರಾಕೆರೆ ತಿಳಿಯಿತು, ಸೊ ಏನೆಲ್ಲ ಒಂದು ಪ್ರಾಬ್ಲಮ್ ಗಳನ್ನ ಇವರು ಬೆನಿಫಿಟ್ ಪಡ್ಕೊಂಡಿದ್ದಾರೆ, ಏನಕ್ಕೋಸ್ಕರ ಇವ್ರಿಗೆ ಬೆಡ್ ಬಂದು ಇವ್ರ ಮನೆಗೆ ಬರ್ಬೇಕಂತ ಡಿಸೈಡ್ ಮಾಡಿದ್ರು. ಓಕೆ, ಅವ್ರ ಅನುಭವನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ನಮಸ್ತೆ ಅಪ್ಪಾಜಿ. ಅಪ್ಪ, ನಿಮ್ಮ ಹೆಸರು? ಓಕೆ, ಎಲ್ಲಿಂದ ಸರಾಕೆರೆಗೆ ಬರ್ತಾ ಇದ್ರಿ? ಅದೇ ಇಂಟ್ರೊಡ್ಯೂಸ್ ಮಾಡಿದ್ರು ಪರಮ್ ಅಂತ ಕಲಾಮತಿ ಮಾಡಿದ್ರು. ಓಕೆ, ಅವ್ರ ಮುಖಾಂತರ ನಿಮಗೆ ತಿಳಿತು. ಸೊ ನೀವ್ ಎಲ್ಲಿಂದ ಬರ್ತಾ ಇದ್ರಿ ಸರಾಕೆರೆಗೆ? ಹೆಲ್ತ್ ಸೆಂಟರ್ ಲಗೇರೆಯಿಂದ ಬರ್ತಾ ಇದ್ರಿ. ಓಕೆ, ಸರಾಕೆರೆಗೆ ಬರಕ್ಕಿಂತ ಮುಂಚೆ ಏನೆಲ್ಲ ಆರೋಗ್ಯದಲ್ಲಿ ಸಮಸ್ಯೆಗಳಿತ್ತು ನಿಮಗೆ? ಹೆಲ್ತ್ ಇಶ್ಯೂಸ್? ನನಗೆ ಡಯಾಬಿಟಿಕ್ ಇಲ್ಲ ನಾನು. ಓಕೆ, ಅದು ತಲೆ ಮೇಲ್ಭಾಗ ಆಮೇಲೆ ಪಾದ ಕೆಳಗಡೆ ಎಲ್ಲ ಉರಿ ಇರ್ತಿತ್ತು. ಓಕೆ, ಡಾಕ್ಟರ್ಗೆಲ್ಲ ಹೇಳಿದ್ರೆ ಸೆನ್ಸಿಟಿವ್ ನರ್ವ್ಸ್ ಅಂದ್ಬಿಟ್ಟು ಎಲ್ಲ ಟ್ಯಾಬ್ಲೆಟ್ಸ್, ಸ್ಕ್ಯಾನ್, ಎಕ್ಸ್ರೇ ಎಲ್ಲ ಮಾಡಿಸಿದ್ರು. ಆದ್ರೆ ಏನೆಲ್ಲ ಮೆಡಿಸಿನ್ ತಗೊಂಡ್ರು ಅದು ನನಗೆ ಕ್ಲಿಯರ್ ಅನಿಸ್ತಿಲ್ಲ. ಓಕೆ. ಈ ಪ್ರಾಬ್ಲಮ್ ಎಷ್ಟು ವರ್ಷಗಳಿಂದ ಇತ್ತು ನಿಮಗೆ? ಸುಮಾರು ಒಂದು 3-4 ವರ್ಷದಿಂದ ಇತ್ತು. 3-4 ವರ್ಷ. ಶುಗರ್ ಇಲ್ಲ ಅಂದ್ರೂ ನೆತ್ತಿ ಉರಿಯೋದು, ಪಾದ ಉರಿಯೋದು, ಈ ತರ ಅಂದ್ರೆ ಮೆಡಿಸಿನ್ ತಗೊಂಡ್ರು ಏನು ಗುಣ ಆಗಿಲ್ಲ. ಏನು ಗುಣ ಅನಿಸ್ತಿರ್ಲಿಲ್ಲ. ಡಾಕ್ಟರ್ ಕೊಟ್ಟಿದ್ದ ಸೊಲ್ಯೂಷನ್ ನರ್ವಸ್ ವೀಕ್ನೆಸ್ ಅಂತ ಹೇಳಿ. ಸೆನ್ಸಿಟಿವ್ ನರ್ವ್ಸ್. ಓಕೆ, ಅದನ್ನ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ಸ್ ನಿಮಗೆ? ನಮ್ಗೆ ಬೇರೆ ಇದು L4 L5 ನಾನು ಜಾಸ್ತಿ ಒಂದು 40 ಇಯರ್ಸ್ ಟೂ ವೀಲರ್ ಓಡಿಸಿದ್ದೀನಿ. ಓಕೆ, L4 L5 ಬೋನ್ ಸರ್ಜರಿಗೆ ಹೋಗ್ಬೇಕು ಅಂತ ಹೇಳಿದ್ರು ಸ್ಪೈನಲ್ ಕಾರ್ಡ್ ಅಲ್ಲಿ L4 L5 ಪ್ರಾಬ್ಲಮ್. ಅದು ಜೆಲ್ ಡ್ರೈ ಆಗಿತ್ತಾ, ಏನು ಟ್ವಿಸ್ಟ್ ಆಗಿತ್ತ ಅಂತ ಹೇಳಿದ್ರ? ಅಲ್ಲ, ಅದು ಗ್ಯಾಪ್ ಆಗಿದೆ, ಟ್ವಿಸ್ಟ್ ಆಗಿದೆ. ಓಕೆ, ಟ್ವಿಸ್ಟ್ ಆಗಿತ್ತ ಅಂತ ಸ್ಲಿಪ್ ಆಗಿದೆ ಅಂತ ಹೇಳಿದ್ರು. ಓಕೆ, ಆಪರೇಷನ್ ಸೊಲ್ಯೂಷನ್ ಕೊಟ್ರು. ಆಪರೇಷನ್ ಮಾಡಿಸಬೇಕಾಗುತ್ತೆ. ನೀವು ಮಾಡಿಸಿದ್ರಾ? ಇಲ್ಲ, ಮಾಡಿಸಿಲ್ಲ. ಹಾಗಾಗಿ ನಾನು ಸರಕ್ಕೆ ಬಂದೆ. ಸರಾಕೆರೆ ಎಷ್ಟು ಮುಂಚಿತವಾಗಿ ಗೊತ್ತಿತ್ತು ನಿಮಗೆ? ನನಗೆ ಒಂದು ಮೊದಲೇ ಗೊತ್ತಿತ್ತು, 1 ಇಯರ್ ಮೊದಲು. ನಾನು ಡ್ಯೂಟಿಲಿ ಇದ್ದೆ, ಟ್ರಾಫಿಕ್ ಅಂತ ಬರೋ KSRTC. ರಿಟೈರ್ಡ್ ಆದ್ಮೇಲೆ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ರಿಟೈರ್ಡ್ ಆದ್ಮೇಲೆ ನಾನು ಜಾಯ್ನ್ ಆಗಿ. ಅಪ್ಪ, ಎಷ್ಟು ದಿನ ಕಂಟಿನ್ಯೂ ಮಾಡಿದ್ರಪ್ಪ ಸರಾಕೆರೆ? ಒಂದು ತಿಂಗಳಾಗಿದೆ. ಆ ತಿಂಗಳಲ್ಲಿ ಆ ಒಂದು 30 ಡೇಸ್ ಅನುಭವ ಹೇಗಿತ್ತು ಸರಾಕೆರೆ ಥೆರಪಿ? ಚೆನ್ನಾಗಿತ್ತು. ನಾವೇನೋ ಬೆಳಗ್ಗೆ ಏನೋ ಒಂದು ಪಿಕ್ನಿಕ್ ಹೋಗ್ತೀವಲ್ಲ, ಆ ತರ ಒಂದು ಫ್ರೆಂಡ್ಲಿ. ಸೊ ಒನ್ ಡೇ ಪಿಕ್ನಿಕ್ ತರ ಮಾರ್ನಿಂಗ್ ಅಲ್ಲಿ ಥೆರಪಿ ಬರ್ತಾ ಇದ್ರಿ? ಓಕೆ, ಸೊ ಫ್ರೆಂಡ್ಲಿ ನೇಚರ್ ಅಲ್ಲೆಲ್ಲ. ಓಕೆ, ಹಿಂಗೆ ಏನೇನೆಲ್ಲ ರಿಸಲ್ಟ್ ಸಿಕ್ತು ಆರೋಗ್ಯದಲ್ಲಿ? ರಿಸಲ್ಟ್ ಎಲ್ಲ ಮೊದಲನೇ ದಿವಸದಲ್ಲೇ ಎಲ್ಲ ಒಂದು ಇಮ್ಯೂನ್ ಬೂಸ್ಟ್ ಆಗುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ ಎಲ್ಲ ಆಟೋಮೆಟಿಕ್ ಆಗಿ ಮೈಯೆಲ್ಲ ಒಂದು ಎನರ್ಜಿ ಬರುತ್ತೆ. ಓಕೆ, ಫಸ್ಟ್ ದಿನ ಫೀಲ್ ಮಾಡಿದ್ರೆ ನಿಮಗೆ ಅನಿಸ್ತಾ ಅನುಭವ ಎನರ್ಜಿ ಕೊಡ್ತು. ಸೊ ಓಕೆ, ಈ ಥೆರಪಿ ಮಾಡುವಾಗ ಸ್ಟ್ರಾಂಗ್ನೆಸ್ ಆಯ್ತು ಬಾಡಿ. ಓಕೆ, ಸೊ ಮತ್ತೆ ಬೇರೆ ಎಲ್ಲ ಅನುಭವ ಹೇಗಿತ್ತು ಹೆಲ್ತ್ ಅಲ್ಲಿ? ಎಲ್ಲ ಎವ್ರಿಥಿಂಗ್ ಇಸ್ ಇಂಪ್ರೂವ್ಮೆಂಟ್ಸ್. ನಮಗೆ ಯೂರಿನೇಷನ್ ಪ್ರಾಬ್ಲಮ್ ಇತ್ತು, ಅದು ಅರ್ಜೆನ್ಸಿ ಆಗ್ತಿತ್ತು. ಸೊ ಅದೆಲ್ಲ ಟೋಟಲಿ ಕಂಟ್ರೋಲ್ ಆಗಿದೆ. 77% ಕೂಡ ಕಂಟ್ರೋಲ್ ಇರಲಿಲ್ಲ, ಕಂಟ್ರೋಲ್ ಆಗೋದು ಕಡಿಮೆ ಆಗಿದೆ, ಪರವಾಗಿಲ್ಲ. ಈಗ ನೆತ್ತಿ ಉರಿಯೋದು, ಪಾದ ಉರಿಯೋದು ಅದೆಲ್ಲ ಕಡಿಮೆ ಆಗಿದೆ. ಅದೆಲ್ಲ ಎಷ್ಟು ದಿನ ಕಡಿಮೆ ಆಗಿದೆ? ಅದೆಲ್ಲ ಒಂದು 15 ಡೇಸ್ ಆದ್ಮೇಲೆ ಸ್ವಲ್ಪ ಗ್ರಾಜುಯಲ್ ಕಡಿಮೆ ಆಗ್ತದೆ. ಓಕೆ, ಸೊ ನಾನು ಇನ್ನೊಂದು ಕೇಳ್ಪಟ್ಟೆ, ನಿಮ್ಗೆ ಅಲ್ಲಲ್ಲಿ ಕೊಲೆಸ್ಟ್ರಾಲ್ ಗೆಡ್ಡೆಗಳ ತರ ಇದೆ ಅಂತ ಅಮ್ಮ ಹೇಳಿದ್ರು. ಸೊ ಈಗ ಥೆರಪಿಲಿ ನಿಮಗೆ ಅದು ಹೆಂಗೆ ರಿಸಲ್ಟ್ ಬಂತು? ಅದೇ ನನಗೆ ಏನಂದ್ರೆ, ಈ ಒಂದು ಹಸಿರು ಬೀಜದಪ್ಪ, ಒಂದು ಗೋಲಿ ದಪ್ಪ, ಆತರ ಒಂದು ಮೈಯಲ್ಲಿ ಹೊಟ್ಟೆಯಲ್ಲಿ ಇಲ್ಲೆಲ್ಲ ಸುಮಾರು ಒಂದು 20-30 ಇತ್ತು ಅನ್ಕೊಂತೀನಿ. ಸಿಗ್ತಾ ಇತ್ತು. ನಾನು ಡಾಕ್ಟರ್ಗೆಲ್ಲ ಹೇಳಿದೆ, ತೋರ್ಸ್ರೆ, ಇಲ್ಲ ಅದೇನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾವೇನು ಝೇಡ್ ಥೆರಪಿ ತಗೊಂತ ಅದು ಗ್ರಾಜುಯಲ್ ಆಗಿ ಎಲ್ಲ ಕರ್ಗೋಗ್ತಾ ಇದೆ. ಕರ್ಗೋಗಿ ಇವಾಗ ಚಿಕ್ಕ ಒಂದು 10% ಇರ್ಬೇಕಷ್ಟೇ. ಸ್ವಲ್ಪ ದಿವಸ ಅದು ಕಡಿಮೆ ಆಗಿ ಕರ್ಗೋಗಿದೆ ಗೆಡ್ಡೆಗಳೆಲ್ಲ. ಈಗ ಏನೇನ್ ಥೆರಪಿ ಮಾಡಿದ್ರಿ? ಅದೇ ಜೇಡ್ ಥೆರಪಿ ಮಾಡಿದೆ, ಆಮೇಲೆ ವಾಟರ್ ಥೆರಪಿ, ಆಮೇಲೆ ಆಟೋಮೆಟಿಕ್ ಇದು ಚೇರ್ ಥೆರಪಿ ಎಲ್ಲ ಮಾಡಿದೆ. ಓಕೆ, ಸೊ ಯಾವುದು ತುಂಬಾ ಬೆನಿಫಿಟ್ಸ್ ಕೊಡ್ತು ನಿಮ್ಮ ದೇಹಕ್ಕೆ, ನಿಮ್ಮ ಆರೋಗ್ಯಕ್ಕೆ? ಜೇಡ್ ಥೆರಪಿ ತುಂಬಾ. ವಾರ್ಮ್ ಅಪ್ ಬೆಡ್, ಸೇಡ್ ಅಥವಾ ಬೆಡ್ ಥೆರಪಿ ನಿಮಗೆ ವಾರ್ಮ್ ಅಪ್ ಕೊಡ್ತು. ವಾಟರ್ ಕುಡಿಯುವಾಗ ಹೆಂಗ್ ಅನಿಸ್ತು? ವಾಟರ್ ಅಲ್ಲಿ ಏನ್ ಡಿಫರೆನ್ಸ್ ಆಯ್ತು? ಡೆಫಿನೆಟ್ಲಿ ಈಗ ಸ್ವಲ್ಪ ಗ್ಯಾಸ್ಟ್ರಿಕ್ ಟ್ರಬಲ್ ಎಲ್ಲ ಇರ್ತಿತ್ತು. ಆದ್ರೆ ಏನಾದ್ರು ಖಾರ ತಿಂದವಾಗ ಇಲ್ಲಿ ಕೆಟ್ಟದ ಎಲ್ಲ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಅದೆಲ್ಲ ಇರ್ತಿತ್ತು. ಆಮೇಲೆ ತಿಂದು ಸ್ವಲ್ಪ ಆಗೋವರೆಗೂ ಒಂದು ಸ್ವಲ್ಪ ಉಳಿತೆ ಆತರ ಎಲ್ಲ ಅನಿಸ್ತಿತ್ತು, ಉಳಿ ತರ. ಇವಾಗ ಅದೆಲ್ಲ ಏನಿಲ್ಲ. ಓಕೆ, ವಾಟರ್ ಕುಡಿದ್ಮೇಲೆ ಕಂಪ್ಲೀಟ್ ಆಗಿ ಗುಣ ಆಗಿದೆ. ಸೊ ಇವಾಗ ಎಷ್ಟು ಪ್ರಾಬ್ಲಮ್ಸ್ ನಿಮಗೆ ಗುಣ ಆಗಿದೆ. ಈಗ ವಿತೌಟ್ ಮೆಡಿಸಿನ್ಸ್ ಇಂದ ಈ ಒಂದು ಇಂಪ್ರೂವ್ಮೆಂಟ್ ಅಲ್ಲಿ ಇಷ್ಟು ರಿಸಲ್ಟ್ ಸಿಕ್ಕಿದೆಯಲ್ವಾ? ಸೊ ಈ ಒಂದು ಕಂಡಿರುವಂತ ಪ್ರಾಡಕ್ಟ್ ಅನ್ನ ಕಂಡಿಡಿರುವಂತ ಸೊ ಒಂದು ಬೆಸ್ಟ್ ಆಗಿರುವಂತ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನಾನು ಕೊರಿಯನ್ MD ಯಾರಿದ್ದಾರೆ, ಡಾಕ್ಟರ್ ಬೆನ್, ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸೆಕೆಂಡ್, ಏನು ಇದನ್ನ ಸೈಂಟಿಸ್ಟ್ ಎಲ್ಲ ಇನ್ವೆಂಟ್ ಮಾಡಿ ಇದನ್ನ ರಿಸರ್ಚ್ ಮಾಡಿ ಎಲ್ಲ ಕಂಡುಹಿಡಿದಿದ್ದಾರೆ, ಇದನ್ನ ಅವ್ರಿಗೆ ಸೆಕೆಂಡ್. ಥರ್ಡ್ ಏನಂದ್ರೆ ಆಟೋಮೆಟಿಕ್, ಆಮೇಲೆ ಚೇರ್ ಥೆರಪಿಲೆಲ್ಲ
ಒಂದು ಟೆಕ್ನಾಲಜಿ ಮಾಡಿದ್ದಾರೆ. Okay. ಅಲೈನ್ಮೆಂಟ್ಸ್ Yes. ನಾನ್ ದಪ್ಪ ಇದ್ದೀನಿ, ನೀವು ಸಣ್ಣ ಇದ್ದೀರಾ, ಈ ತರದವ್ರಿಗೆಲ್ಲ ಅದು ಆಟೋಮೆಟಿಕ್ ಆಗಿ ಅಲೈನ್ ಆಗಿ ಅದು ಕರೆಕ್ಟ್ ಆಗಿ ಮೆಸರ್ ಬಂದ್ಬಿಟ್ಟು ಅದು ಇದ್ ಮಾಡುತ್ತೆ, ಥೆರಪಿ ಬಾಡಿನ ಕರೆಕ್ಟ್ ಆಗಿ ಸೆಟ್ ಸೆಟ್ ಮಾಡುತ್ತೆ, ಅಲೈನ್ಮೆಂಟ್ ಮಾಡಿ. Okay. ಸೊ ದಟ್ ಇಸ್ ಬ್ಯೂಟಿಫುಲ್ ಟೆಕ್ನಾಲಜಿ. Okay. ಅದನ್ನ ಎಲ್ಲ ಕಂಡಿದ್ದವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹೇಳ್ತೀರಾ. ಓಕೆ, ಸರಕೇರಿ ಬರುವಾಗ ಅಲ್ಲಿ ಹೇಗಿತ್ತು, ಆ ಟ್ರೀಟ್ಮೆಂಟ್ ಹೇಗಿತ್ತು, ಮತ್ತೆ ಅಲ್ಲಿ ಸರ್ವಿಸ್ ಹೇಗಿದೆ, ಅಲ್ಲಿ ಬರುವಾಗ ಖುಷಿ ಅನಿಸ್ತಾ ಇತ್ತಾ? ಡೆಫಿನೆಟ್ ಆಗಿ ಏನನ್ನಾದ್ರೂ ಈಗ ನೋಡಿ, ಇಷ್ಟಪಟ್ಕೊಂಡು ಹೋದ್ರೆ ಅದು ಇಷ್ಟ ಆಗುತ್ತೆ, ಕಷ್ಟಪಟ್ಕೊಂಡು ಹೋದ್ರೆ ಡೆಫಿನೆಟ್ ಆಗಿ ಕಷ್ಟ ಅನ್ಸುತ್ತೆ. ಯಾವ್ದೇ ಕೆಲಸ ಇಷ್ಟಪಟ್ಕೊಂಡು ಹೋಗ್ಬೇಕು, ಇಷ್ಟಪಟ್ಕೊಂಡು ಹೋದಾಗ ಅದು ಖುಷಿಯಾಗಿರುತ್ತೆ ಅಷ್ಟೇ. ಇಷ್ಟಪಟ್ಕೊಂಡು ಹೋಗ್ಬೇಕು, ಹೋದ್ರೆ ಏನಾಗುತ್ತೆ, ನಮಗೆ ಏನೇ ಸಮಸ್ಯೆ ಇದ್ರು ನನಗೆ ಗೊತ್ತಿರೋಂಗೆ A to Z, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಈ ಒಂದು ಕ್ಯಾನ್ಸರ್, ಏನು ನನ್ ಗೆಡ್ಡೆನೆ ಕರ್ತದೆ ಅಂದ್ರೆ ಕ್ಯಾನ್ಸರ್ ಗೆಡ್ಡೆ ಕರ್ಗಲ್ಲ 100% ಅಲ್ವಾ? ಹೌದು. ನನ್ ಗೆಡ್ಡೆಗಳೇ ಕರ್ಗೋಗಿದೆ, ಹ್ಮ್. ಬಟ್ ಕ್ಯಾನ್ಸರ್ ಗೆಡ್ಡೆಗಳು ಅದೇ ತರ ಡೆಫಿನೆಟ್ ಆಗಿ ಕರ್ಗೋಗುತ್ತೆ ಅನ್ಕೊಂತೀನಿ. Okay. ಇಂಪಾರ್ಟೆಂಟ್ ನನಗೆ ಒಂಥರ ಏನು ಮೂಡ್ ಸ್ವಿಂಗ್ ತರ ಇರ್ತಿದ್ದೆ. ಈಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಅದೆಲ್ಲ ಒಂಥರ ಆಕ್ಟಿವ್ ಆಗಿದ್ದೀನಿ. ಒಂಥರ ಸೋಮಾರಿ ತರ ಇಲ್ಲ. ಅಂದ್ರೆ ಬಾಡಿ ಟೈರ್ಡ್ನೆಸ್ ಇಲ್ಲ, ಇಲ್ಲ. ಅಂದ್ರೆ ಯಪ್ಪ ಕೂತ್ಕೊಂಡೇ ಇರ್ಬೇಕು ಅಂತ ಆಗಲ್ಲ ಅನ್ನೋದಿಂದಿಲ್ಲ. ಹೌದು. ಇವಾಗ ಆಕ್ಟಿವ್ ಇದೆ ಬಾಡಿ. Active ಇದೆ. ಈಗ ಅಲ್ಲಿ ಬರೋರೆಲ್ಲರಿಗೂ ಕೂಡ ಈ ಸರಾಕೇರ್ ಬಗ್ಗೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಆಲ್ರೆಡಿ ಸುಮಾರು ಜನ ಕೇಳಿದ್ದೀನಿ, ಅಲ್ಲಿ ಹತ್ರ ನಮ್ಮ ಇದಕ್ಕೆ ಹೌಸಿಂಗ್ ಬೋರ್ಡ್ ಇದಕ್ಕೆಲ್ಲ ಹೋಗ್ತಾರೆ ನಮ್ಮ ಸ್ನೇಹಿತರೆಲ್ಲ. ಓಕೆ. ಬಟ್ ಬರೋ ಅದೇನೆ, ನಿಮ್ಗೆ ಏನ್ ಸಮಸ್ಯೆ ಇತ್ತ ಬನ್ನಿ, ಸಮಸ್ಯೆ ಇಲ್ದಿರೋ ಬರ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಡೆಫಿನೆಟ್ ಆಗಿ ಬಂದ್ರೆ ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ಏನಂದ್ರೆ ಆರೋಗ್ಯ ಅನ್ನೋದನ್ನ ಪಡ್ಕೊಳ್ಳೋದಲ್ಲ, ಏನಿದೆಯೋ ಅದನ್ನ ಕಾಪಾಡ್ಕೊಳ್ಳೋದು. Yes. ಸೊ ಡೆಫಿನೆಟ್ ಆಗಿ ಏನ್ ಆರೋಗ್ಯವಾಗಿ ಈಗ ಸದ್ಯಕ್ಕೆ ನಮ್ಗೆ ಏನ್ ಆರೋಗ್ಯ ಇದೆ, ಇದನ್ನ ಈ ಥೆರಪಿ, ಈ ಸೆರಾಕೇರ್ ಟ್ರೀಟ್ಮೆಂಟ್ ಇಂದ 100% ಅದು ಸೆಕ್ಯೂರ್ ಮಾಡ್ಕೊಂಡು ನಾವು ಇರೋ ತನಕ ಅದನ್ನ ಉಳಿಸ್ಕೊಂಡು ಹೋಗ್ಬೋದು. ಅದಂತೂ ಡೆಫಿನೆಟ್ ಆಗಿ. ಅಂದ್ರೆ ಈಗ ಪ್ರೆಸೆಂಟ್ ಆರೋಗ್ಯನ ಗುಣನೂ ಮಾಡ್ಕೋಬಹುದು, ಪ್ರಿವೆನ್ಷನ್ ಆಗಿ ಹೆಲ್ತ್ ಹೌದು, ಮಾಡ್ಕೋಬಹುದು. ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬಹುದು, ಜೊತೆ ಏನಿದೆಯೋ ಆರೋಗ್ಯನ ಕಂಟಿನ್ಯೂ ಆಗಿ ಕಾಪಾಡ್ಕೊಂಡು ಹೋಗ್ಬೋದು. ಓಕೆ. ಡೆಫಿನೆಟ್ ಆಗಿ. ಇವಾಗ ಅಲ್ಲಿ ಬಂದ್ರಿ, ಅನುಭವ ತಗೊಂಡ್ರಿ, ರಿಸಲ್ಟ್ ಸಿಕ್ತು. ಸೊ ಏನಕ್ಕೋಸ್ಕರ ಡಿಸೈಡ್ ಮಾಡಿದ್ರಿ ಮನೆಗೆ ಬೇಕಂತ? ಯಾರಿಗೋಸ್ಕರ? ಮನೆಗೆ ಏನಾದ್ರು ನಾನು ಕೆಲಸಲೆಲ್ಲ ಹೊರಗಡೆ ಹೋಗೋದಿರುತ್ತೆ, ಅವಾಗ ಆ ಟೈಮ್ ನಾನು ಹೋಗಕ್ಕಾಗಲ್ಲ. ಯಾಕಂದ್ರೆ 8 to 5 ನಾನು ಆಗಲ್ಲ, ಒಂದೊಂದ್ಸಲ 6 ಗಂಟೆಗೆ ಹೊರಟೋಗ್ತೀನಿ. ಓಕೆ. ಅವಾಗ ಏನಾಗುತ್ತೆ, ಮನೇಲಿ ಇತ್ತಂದ್ರೆ ಅಡ್ವಾನ್ಸ್ ಆಗಿ ನಾವು ಪ್ಲಾನ್ ಮಾಡ್ಕೊಂಡು ಒಂದು ಥೆರಪಿ ತಗೊಂಡು ಹೋಗ್ಬೋದು. ಆಮೇಲೆ ಲೇಟ್ ಆಗಿ ಬರ್ತೀನಿ ಒಂದೊಂದ್ಸಲ 10 ಗಂಟೆ 11 ಗಂಟೆಗೆ, ಅವಾಗ ಬಂದೆಲ್ಲ ನಾನು ತಗೊಬೋದು. ಸೊ ಅದೆಲ್ಲ ಮಿಸ್ ಆಗಲ್ಲ. ಆಮೇಲೆ ಮಕ್ಳಿಗೆಲ್ಲ ಆಗ್ತದೆ, ಮಕ್ಳಿಗೆ ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿ ಪರ್ಪಸ್ಗೋಸ್ಕರ ನೀವು ತಗೊಂಡಿರೋ. ಸೊ ಓಕೆಪ್ಪ, ಇದು ಪ್ರೈಸ್ ನಿಮಗೆ ಏನಾದ್ರು ಜಾಸ್ತಿ ಅನಿಸ್ತಾ? ಜಾಸ್ತಿ ಅನ್ಸಿದ್ರು ಅದು ಅದ್ರ ಬೆನಿಫಿಟ್ಸ್ ಇದೆಯಲ್ಲ, ಓಕೆ. ಅದಕ್ಕೆ ಈಗೇನಾದ್ರು ಒಂದು ಕಾಯಿಲೆ ಬಂತಂದ್ರೆ ಸುಮಾರು ಮಿನಿಮಮ್ ಒಂದು 2 ಲಕ್ಷ 3 ಲಕ್ಷ ಸರ್ಜರಿಗೆಲ್ಲ ಆಗುತ್ತೆ. ಸೊ ಅದರಲ್ಲಿ ಏನಾದ್ರು ಎಮರ್ಜೆನ್ಸಿ ಏನೋ ಮಾಡಿಸ್ಲೇಬೇಕು ಅಂದ್ಕೊಂಡು ಒನ್ಸ್ ನಾವ್ ಏನೋ ಇದನ್ನ ಇನ್ವೆಸ್ಟ್ ಮಾಡ್ತೀವಿ, ಇದು ಸುಮಾರು ವರ್ಷಗಳೆಲ್ಲ ಹಿಂಗೆ ಇರ್ತದಲ್ಲ, ಮಕ್ಕಳಿಗೆ ಬೇರೆ ಎಲ್ರಿಗೂ ಆಗ್ತದೆ. ಅಂದ್ರೆ ಪದೇ ಪದೇ ಇನ್ವೆಸ್ಟ್ಮೆಂಟ್ ಅಲ್ಲ, ಒಂದ್ಸಲ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗ್ ಆರೋಗ್ಯ ಅಂತ ಹೇಳಕ್ ಇಷ್ಟಪಡ್ತಾರೆ. ಸೊ ಈಗ ಆನ್ಲೈನ್ ಅಲ್ಲೂ ಕೂಡ ಪ್ರಾಡಕ್ಟ್ ಅನ್ನ ಎಷ್ಟೋ ತರ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಡ್ತಾ ಇದಾರೆ. ಸೊ ಇವಾಗ ನಾವು ಆನ್ಲೈನ್ ಏನಾದ್ರು ಚೆಕ್ ಮಾಡಿದ್ರ, ಆನ್ಲೈನ್ ಹೋಗಿದ್ರ? ಆನ್ಲೈನ್ ಇದೆ, ಬಟ್ ಇದಕ್ಕೆಲ್ಲ ಕಡಿಮೆ ದುಡ್ಡಿದೆ. ಇದು ಏನು 1 ಲಕ್ಷ ಅಂತಂದ್ರೆ ಅದು 29,000 30,000 ಎಲ್ಲ ಇದೆ. ಆನ್ಲೈನ್ ಚೆಕ್ ಮಾಡಿದೀನಿ, ಬಟ್ ಅದೆಲ್ಲ ಒರಿಜಿನಲ್ ಅಲ್ಲ. ನಾವೇನಿದ್ರು ಸೆರಾಕೇರಲ್ಲೇ ತಗೋಬೇಕು, ಯಾಕಂದ್ರೆ ಕೊರಿಯನ್ ಕಂಪ್ನಿ. ಇದು ಈ ಮೆಟೀರಿಯಲ್ ಸಿಗ್ತಾ ಇರೋದು ಜೈಡ್ ಆಕ್ಚುಲಿ ಕೊರಿಯಾದಿಂದ, ಬಟ್ ಪ್ರಪಂಚದ ಯಾವುದೇ ದೇಶದಲ್ಲಿ ಈ ಮೆಟೀರಿಯಲ್ ಸಿಗಲ್ಲ. ಸೊ ಅವರೇ ಇನ್ವೆಂಟ್ ಮಾಡಿ ಅವರೇ ಕಂಡುಹಿಡಿಯೋದ್ರಿಂದ ಅವರಿಂದ ತಗೊಂಡ್ರೆ ನಮ್ಗೆ ಒರಿಜಿನಾಲಿಟಿ ಅಂತ ನನ್ನ ಮನ್ಸಿಗೆ ಬಂದು ಇದಾಯ್ತು. ಇಲ್ಲ, ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಆಕ್ಚುಲಿ ಒಂದು ಸರಾಕೇರ್ ಪ್ರಾಡಕ್ಟ್ ಜಾಸ್ತಿ ಇದೆ, ಆನ್ಲೈನ್ ಅಲ್ಲಿ ಕಡಿಮೆ ಸಿಗುತ್ತೆ ಅಂತ. ಸೊ ನೀವ್ ಹೇಳೋ ತರ ಗ್ಯಾರಂಟಿ ವ್ಯಾರಂಟಿ ಅಲ್ಲಿ ಸಿಗಲ್ಲ, ಸೊ ಒರಿಜಿನಾಲಿಟಿ ಇಲ್ಲ. ಅದಕ್ಕಾಗಿ ನೀವು ಸರಾಕೇರ್ ಅಲ್ಲಿ ಬಂದ ಅನುಭವ ಪಡ್ಕೊಂಡು ಆಮೇಲೆ ಡಿಸೈಡ್ ಮಾಡಬಹುದು. ಸೊ ಓಕೆ, ಈಗ ಈ ವಿಡಿಯೋ ನೋಡ್ತಿದ್ದಾರೆ, ಈ ವಿಡಿಯೋದಲ್ಲಿ ಲಾಸ್ಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲ ಜನರಿಗೂ, ವಿಡಿಯೋ ನೋಡ್ತಿರುವಂತ ಜನರಿಗೆ ಆರೋಗ್ಯದ ಅವೇರ್ನೆಸ್ ಏನ್ ಕೊಡ್ತೀರಾ? ಇದರಲ್ಲಿ ದುಡ್ಡಿಲ್ಲ ಏನಿಲ್ಲ, ಹೋಗಿ ನೀವು ಅನುಭವ ತಗೊಳ್ಳಿ, ಅನುಭವ ಪಡ್ಕೊಂಡು ಆರೋಗ್ಯ ಪಡ್ಕೊಳ್ಳಿ ಅಷ್ಟೇ. ಆರೋಗ್ಯ ಏನಿದೆ ಅದನ್ನ ಪಡ್ಕೊಬಹುದು. ಅದು ಅಡ್ವಾನ್ಸ್ ಆಗಿ ಬರೋದು ಏನಾದ್ರು ಕಾಯಿಲೆಗಳಿತ್ತು ಆ ತರ ಇತ್ತು ಅಂದ್ರೆ ಡೆಫಿನೆಟ್ ಆಗಿ ಅದೆಲ್ಲ ಪ್ರಿವೆನ್ಷನ್ ಆಗಿ ಹೆಲ್ತ್ ಸಿಗತ್ತೆ ಇದ್ರಲ್ಲಿ. ಆಮೇಲೆ ನೀವು ನೋಡಿ, ಅದೆಲ್ಲ ನೀವು ಏನಾದ್ರು ಬಿಸಿ ಇದ್ರ ಅಲ್ಲಿ ಥೆರಪಿಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನೋವಾಗ ನೀವು ಪರ್ಚೇಸ್ ಮಾಡ್ಬಿಟ್ಟು ಮನೇಲೆ ಥೆರಪಿ ತಗೊಬೋದು. ಹೋಗಕ್ ಹೋದವ್ರು ಹೋಗ್ಬೋದು, ಬಟ್ ಸಮಯ ಇಲ್ದಿರೋರು ಅಥವಾ ಫಿಸಿಕಲಿ ಫಿಟ್ನೆಸ್ ಇಲ್ಲದೆ ಅಲ್ಲಿ ಹೋಗಕ್ಕಾಗದೆ ಆ ತರ ಇಲ್ಲ, ಮನೇಲೆ ತಗೋಬೋದಾಗ್ತದೆ. ಅವಾಗ ನೀವು ಪರ್ಚೇಸ್ ಮಾಡ್ಬೋದು. ಸೊ ಆರಾಮ್ಸೆ ಆರೋಗ್ಯನ ಮನೇಲೂ ನೀವು ಇಟ್ಕೊಂಡು ಕಾಪಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇಷ್ಟೊತ್ತು ನಮ್ ಜೊತೆ ಅಪ್ಪ ಮಾತಾಡಿದ್ದಾರೆ. ಅದೇ ತರ ಡೈಲಿ ಅಮ್ಮನು ಕೂಡ ಅಪ್ಪ ಜೊತೆ ರೆಗ್ಯುಲರ್ ಆಗಿ ಬಂದಿದ್ದಾರೆ. ಸೊ ಅವ್ರನ್ನು ಮಾತಾಡ್ಸೋಣ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ರೇಣುಕಾ ಅಂತ. ಓಕೆ, ನಿಮಗೆ ಏನೇನೆಲ್ಲ ಹೆಲ್ತ್ ಇಶ್ಯೂಸ್ ಇರ್ತಮ್ಮ?
ನನಗೆ ಇತ್ತೀಚೆಗೆ ವೆರಿಕೋಸ್ ಸ್ಟಾರ್ಟ್ ಆಗಿತ್ತು. ನಾನು ಅದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ಅನುಭವಿಸಿರೋದನ್ನ ತುಂಬಾ ನೋಡಿದೀನಿ ನಾನು. ಆ ಭಯ ಆಗಿ ನಾನು ಸೆರಾಕೇರ್ ಹೋಗ್ಬಿಡೋಣ ಫಸ್ಟ್ ಏನೆ ಸರ್ ಮಾಡ್ಕೊಡೋಣ ಅಂದ್ಬಿಟ್ಟು ನಾನು ಹೋಗಿದ್ದೆ. ಅದೇ ಕಾರಣದಿಂದ ಆ ವೆರಿಕೋಸ್ ನರಗಳು ಊದ್ಕೊಂಡಿದ್ದು ಮತ್ತೆ ಸ್ವಲ್ಪ ಗಂಟು ಕಟ್ಕೊಳಂಗ್ ಆಗಿದ್ದೆಲ್ಲ ಕಮ್ಮಿ ಆಗಿದೆ ನನಗೆ. ಹೋಗಿ ಒಂದ್ 3 ದಿವಸಕ್ಕೇನೆ ಅದ್ರ ರಿಸಲ್ಟ್ ಸಿಕ್ತು ನನಗೆ. ಹಂಗಾಗಿ ನನಗೆ ನಂಬಿಕೆ ಬಂತು ತುಂಬಾ. ಹೋಗ್ಲೇಬೇಕು ನಾನು, ಮತ್ತೆ ಮನೆಗೂ ಪರ್ಚೇಸ್ ಮಾಡ್ಬೇಕು, ನಮ್ಮ ಮಕ್ಳುಗಳಿಗೂ ಅದು ಮುಂದೆ ಹೆಲ್ತ್ ಬೆನಿಫಿಟ್ ಅದ್ರಲ್ಲಿ ತುಂಬಾ ಇದೆ. ಯಾಕಂದ್ರೆ ಇವಾಗಿನ ಮಕ್ಳು ನಾವ್ ಹೇಳಿದ್ರೆ ಕೇಳಲ್ಲ. ಹೋಗ್ರಿ ಅಂದ್ರೆ ಈ ತರ ಹಿಂಗೆಲ್ಲ ಇದೆ ಅಂದ್ರೆ ಅವರು ನಂಬಲ್ಲ. ಯಾಕಂದ್ರೆ ಅವರೇ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂದ್ಬಿಟ್ಟು ಮನೆಗೆ ತಗೊಂಡ್ಬಂದ್ಬಿಟ್ಟಿದೀವಿ. ಗೊತ್ತಾಗ್ಬೇಕು ಅವ್ರಿಗೆ ಅಂದ್ಬಿಟ್ಟು. 1-2 ಸಲ ಅವ್ರು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅನುಭವ ಆಗುತ್ತೆ. ಅದಕ್ಕೋಸ್ಕರ ಮಕ್ಳ ಆರೋಗ್ಯನು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅಂದ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ. ಮತ್ತೆ ನಿಮಗೆ ಬೇರೆ ಏನಾದ್ರು ನನಗೂನು ಈ ನರದ ಮೇಲೆ ಒಂಥರ ಇಷ್ಟಪ್ಪ ಗಂಟು ತರ ಆಗ್ಬಿಟ್ಟು ಅದು ನನಗೂನು ಆ ಗಂಟು ಎಲ್ಲ ಫುಲ್ಲು ಹಿಂಗೋಗೋ ತರ ಆಗಿ